ನಮಸ್ಕಾರ ಸ್ನೇಹಿತರೆ, ಕೃಷಿ ಮಿತ್ರ ಕರ್ನಾಟಕದ ಎಲ್ಲ ನಮ್ಮ ವೀಕ್ಷಕ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ಅಡಿಕೆಯಲ್ಲಿ ಭಾರಿ ಬೇಡಿಕೆ, ಪೂರೈಕೆ ಕೊರತೆ ಕಾರಣ 500ರ ಗಡಿ ದಾಟಿದ ಸಿಂಗಲ್ ಚೋಲ್ ಧಾರಣೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಡಿಕೆ ಮಾರುಕಟ್ಟೆಯಲ್ಲಿ ಬೆಲೆಗಳು ಏರಿಳಿತ ಸಿಕ್ಕಾಪಟ್ಟೆ ವೇರಿಯೇಷನ್ ಆಗ್ತಾ ಇದೆ, ಆ ಬಗ್ಗೆ ಮಾತಾಡೋಣ ಬನ್ನಿ. ಮಂಗಳೂರು ಚಾಲಿ ಮಾರುಕಟ್ಟೆಯಲ್ಲಿ ಕೆಲ ದಿನಗಳ ಹಿಂದೆ ಡಬಲ್ ಚೋಲ್ ಧಾರಣೆ ಕೆಜಿಗೆ 500 ರೂಪಾಯಿ ದಾಟಿದ ಬೆನ್ನಲ್ಲೇ ಇದೀಗ ಸಿಂಗಲ್ ಚೋಲ್ ಧಾರಣೆಯು ಕೆಜಿಗೆ 500 ರೂಪಾಯಿ ದಾಟಿ ದಾಖಲೆ ನಿರ್ಮಿಸಿದೆ. ಹೊಸ ಅಡಿಕೆ ಧಾರಣೆಯು ಶೀಘ್ರವೇ 500 ರೂಪಾಯಿ ತಲುಪುವ ನಿರೀಕ್ಷೆ ಮೂಡಿಸಿದೆ. ಮಾರುಕಟ್ಟೆಯಲ್ಲಿ ಅಡಿಕೆ ಕೊರತೆ ಪ್ರಮಾಣ ಮತ್ತಷ್ಟು ಹೆಚ್ಚಾಗಿದ್ದು, ಇದರ ಪರಿಣಾಮ ಧಾರಣೆ ಏರಿಕೆಯಾಗಿದೆ. ಧಾರಣೆ ಇನ್ನಷ್ಟು ಏರುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಡಬಲ್ ಚೋಲ್ ಧಾರಣೆ 10 ದಿನಗಳ ಹಿಂದೆಯೇ 500 ರೂಪಾಯಿ ದಾಟಿತ್ತು. ಇದೀಗ ಸಿಂಗಲ್ ಚೋಲ್ ಸರದಿ. ಡಬಲ್ ಚೋಲ್ಗೆ ಸ್ಪರ್ಧೆ ಎನ್ನುವಂತೆ ಸಿಂಗಲ್ ಚೋಲ್ ಧಾರಣೆ 500 ರೂಪಾಯಿ ದಾಟಿದೆ. ಏಪ್ರಿಲ್ 12ರಂದು ಹೊರ ಮಾರುಕಟ್ಟೆಯಲ್ಲಿ ಡಬಲ್ ಚೋಲ್ ಧಾರಣೆ 530 ರೂಪಾಯಿ, ಸಿಂಗಲ್ ಚೋಲ್ ಧಾರಣೆ 520 ರೂಪಾಯಿ ಇತ್ತು. ಕ್ಯಾಂಪ್ಕೋ ಮಾರುಕಟ್ಟೆಯಲ್ಲಿ ಡಬಲ್ ಚೋಲ್ ಧಾರಣೆ 510, ಸಿಂಗಲ್ ಚೋಲ್ ಧಾರಣೆಯು 500 ರೂಪಾಯಿ ಇತ್ತು. ನಿರೀಕ್ಷೆಯಲ್ಲಿ ಹೊಸ ಅಡಿಕೆ. ಡಬಲ್ ಚೋಲ್ ಸಿಂಗಲ್ ಚೋಲ್ ಧಾರಣೆಯಂತೆ ಹೊಸ ಅಡಿಕೆ ಧಾರಣೆಯು ಏರಿಕೆಯ ಸೂಚನೆ ನೀಡಿದೆ. ಏಪ್ರಿಲ್ 12ರಂದು ಹೊರ ಮಾರುಕಟ್ಟೆಯಲ್ಲಿ ಹೊಸ ಅಡಿಕೆಗೆ 472 ರೂಪಾಯಿ ಇದ್ದರೆ ಕ್ಯಾಂಪ್ಕೋ ಮಾರುಕಟ್ಟೆಯಲ್ಲಿ 440 ರೂಪಾಯಿ ಇತ್ತು. ಸದ್ಯದಲ್ಲೇ ಹೊಸ ಅಡಿಕೆ ಧಾರಣೆ 500 ರೂಪಾಯಿ ತಲುಪುವ ನಿರೀಕ್ಷೆ ಮೂಡಿಸಿದೆ. ಕಾಳುಮೆಣಸು ರಬ್ಬರ್ ಇಳಿಕೆ. 700 ರೂಪಾಯಿ ಗಡಿ ದಾಟಿದ ಕಾಳುಮೆಣಸು ಧಾರಣೆ ಕೊಂಚ ಇಳಿಕೆ ಕಂಡಿದೆ. ಏಪ್ರಿಲ್ 2ರಂದು ಹೊರ ಮಾರುಕಟ್ಟೆಯಲ್ಲಿ ಕೆಜಿಗೆ 710 ರೂಪಾಯಿ, ಕ್ಯಾಂಪ್ಕೋ ಮಾರುಕಟ್ಟೆಯಲ್ಲಿ 695 ರೂಪಾಯಿ ದಾಖಲಾಗಿತ್ತು. ಏಪ್ರಿಲ್ 12ರಂದು ಕೆಜಿಗೆ 685 ರೂಪಾಯಿ ಇತ್ತು. 203 ರೂಪಾಯಿ ದಾಟಿದ ರಬ್ಬರ್ ಗ್ರೇಡ್ ಧಾರಣೆ 192ಕ್ಕೆ ಇಳಿದಿದೆ. 133.50 ರೂಪಾಯಿ ತಲುಪಿದ ರಬ್ಬರ್ ಸ್ಕ್ರಾಪ್ ಧಾರಣೆಯು 124ಕ್ಕೆ ಕುಸಿದಿದೆ. ಕೊಕ್ಕೋ ಧಾರಣೆಯು ಸತತವಾಗಿ ಕುಸಿತ ಕಂಡಿದ್ದು, ಹಸಿ ಕೊಕ್ಕೋ ಕೆಜಿಗೆ 120 ರೂಪಾಯಿ, ಒಣ ಕೊಕ್ಕೋ ಕೆಜಿಗೆ 470 ರೂಪಾಯಿಗೆ ಇಳಿಕೆ ಕಂಡಿದೆ. ತೆಂಗಿನಕಾಯಿ, ಕೊಬ್ಬರಿ ಧಾರಣೆ ಯಥಾಸ್ಥಿತಿಯಲ್ಲಿದೆ. ನಮಸ್ಕಾರ ಸ್ನೇಹಿತರೆ.